ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಟಾಸ್ಕ್ ಕೊಟ್ಟಿದೆ. ಅದು ಏನಪ್ಪಾ ಅಂದರೆ ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಕೆಲವು ಸಾಕ್ಷ್ಯಗಳನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ. ಇವತ್ತಿನ ವಿಷಯ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, 2027ರಲ್ಲಿ ನಡೆಯುವಂತ 7 ರಾಜ್ಯ ಚುನಾವಣೆಗಳು. ಎಸ್ ವೀಕ್ಷಕರೇ, 2027 ಫೆಬ್ರವರಿ ಅಥವಾ ಮಾರ್ಚಿನಲ್ಲಿ 7 ರಾಜ್ಯದ ಚುನಾವಣೆಗಳು ನಡೆಯುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ, ಗೋವಾ, ಮಣಿಪುರ್, ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ. ಇಷ್ಟು 7 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಮಾತ್ರ ಅಧಿಕಾರನ ವಹಿಸ್ಕೊಂಡಿದೆ. ಅದು ಯಾವ್ದಪ್ಪ ಅಂದ್ರೆ ಹಿಮಾಚಲ ಪ್ರದೇಶ. ಎಸ್, ಹಿಮಾಚಲ ಪ್ರದೇಶ ಒಂದು ಚಿಕ್ಕ ರಾಜ್ಯ. ಅದು ಕಾಂಗ್ರೆಸ್ನ ಕೈವಶದಲ್ಲಿದೆ. ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇರುವುದು ಕೇವಲ 4 ರಾಜ್ಯಗಳಲ್ಲಿ: ಹಿಮಾಚಲ ಪ್ರದೇಶ, ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ. ಅದರಲ್ಲಿ ಕೇರಳದಲ್ಲಿ ಅಲಯನ್ಸ್ ಆಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ವೀಕ್ಷಕರೇ, 2027ರಲ್ಲಿ ನಡೆಯುವ ರಾಜ್ಯ ಚುನಾವಣೆಗಳಲ್ಲಿ ಎರಡು ರಾಜ್ಯಗಳು ಕಾಂಗ್ರೆಸ್ಸಿಗೆ ಮತ್ತು ಬಿಜೆಪಿಗೆ ತುಂಬಾ ಇಂಪಾರ್ಟೆಂಟ್. ಎಸ್ ವೀಕ್ಷಕರೇ, ಅದು ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ ಮತ್ತು ಮೋದಿಯ ತವರು ನಾಡು ಗುಜರಾತ್. ಎಸ್, ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ 80 MP ಸೀಟುಗಳಿದೆ, ಗುಜರಾತ್ನಲ್ಲಿ 26 MP ಸೀಟುಗಳಿದೆ. ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬಿಜೆಪಿ ಗೆದ್ದಿರುವುದು 33 ಸೀಟು MP ಸೀಟುಗಳನ್ನ ಗೆದ್ದಿದೆ. RLD ಎನ್ನುವ ಪಕ್ಷ 2 ಸೀಟು ಗೆದ್ದಿದೆ. ಅದು NDA ಮೈತ್ರಿಕೂಟದ ಜೊತೆ ಗುರುತಿಸಿಕೊಂಡಿದೆ. ಅವೆರಡೂ ಸೇರಿಸಿದ್ರೆ 35 ಸೀಟು MP ಉತ್ತರ ಪ್ರದೇಶದಿಂದನೇ ಬಂದಿದೆ. ಮತ್ತೊಂದು ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಮೋದಿಯ ತವರು ಕ್ಷೇತ್ರ ಗುಜರಾತ್. ಎಸ್, ಗುಜರಾತಿನಲ್ಲಿ 26 MP ಸೀಟುಗಳಿದೆ. 26ಕ್ಕೆ 26 ಬಿಜೆಪಿ ಗೆದ್ದಿದೆ. 26ರಲ್ಲಿ 25 ಬಿಜೆಪಿ ಗೆದ್ದರೆ, ಒಂದು ಅವಿರೋಧವಾಗಿ ಆಯ್ಕೆಯಾಗಿದೆ. ಅಂದ್ರೆ 26ಕ್ಕೆ 26 ಬಿಜೆಪಿಯ ಕೈವಶದಲ್ಲಿದೆ. ವೀಕ್ಷಕರೇ, ಈಗ ಕಾಂಗ್ರೆಸ್ಸಿಗೆ ಅಂದರೆ ಮುಂದೆ ಬರುವ ಲೋಕಸಭಾ ಎಲೆಕ್ಷನ್ಗೆ ಇವೆರಡೂ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದರೆ ದೇಶದ ಚುಕ್ಕಾಣಿ ಹಿಡಿಯುವ ಕನಸು ಕಾಣುತ್ತಿರುವ ಕಾಂಗ್ರೆಸ್ಸಿಗೆ ಸಾರ್ಥಕ ಆಗಬಹುದು ಎನ್ನುವ ಕಾಂಗ್ರೆಸ್ಸಿನ ಹೈಕಮಾಂಡ್ ಲೆಕ್ಕಾಚಾರ. ಅದಕ್ಕೆ ಈಗಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಈ 2 ರಾಜ್ಯಗಳ ಮೇಲೆ ಕಣ್ಣಿಟ್ಟಿದೆ. ಅಂದರೆ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಮೇಲೆ ಏನಾದರೂ ಆಗಲಿ ಸತಾಯ ಗತಾಯ ನಾವು ಅವೆರಡು ರಾಜ್ಯಗಳನ್ನ ಗೆಲ್ಲಲೇಬೇಕು ಅಂತ ಅಟಕ್ ಬಿದ್ದಿದೆ. ಯಾಕೆ ಅಂದ್ರೆ ಮೊನ್ನೆ ನಡೆದಂತ ಲೋಕಸಭೆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅತಿ ಹತ್ತಿರದಲ್ಲಿ ಬಂದು ಸೋತಿದೆ. ಅಂದರೆ ಇವೆರಡೂ ರಾಜ್ಯಗಳಲ್ಲಿ ನಾವೇನಾದ್ರು ಈಗ ಗೆದ್ದರೆ, ಅಂದರೆ ಮುಂದೆ ಬರುವ ವಿಧಾನಸಭೆಯಲ್ಲಿ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ನಲ್ಲಿ ನಾವು ಗೆದ್ದರೆ, ಮುಂದೆ ನಡೆಯುವ 29ರ ಎಲೆಕ್ಷನ್ ನಲ್ಲಿ ನಾವು ಬಿಜೆಪಿಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಟಕ್ಕರ್ ಕೊಡಬಹುದು ಅನ್ನುವ ಅದೆಲ್ಲ ಓಕೆ. ಆದರೆ ದುಡ್ಡು ಇಲ್ಲಿ ಬರುವುದು ಮನಿ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಕೇವಲ 4 ರಾಜ್ಯಗಳಲ್ಲಿ ಅಧಿಕಾರನ ವಹಿಸಿಕೊಂಡಿದೆ: ಹಿಮಾಚಲ ಪ್ರದೇಶ, ಕರ್ನಾಟಕ, ಕೇರಳ, ತೆಲಂಗಾಣ. ಹೌದು, ಈ 4 ರಾಜ್ಯಗಳಿಂದನೇ ಈ ಎಲೆಕ್ಷನ್ಗಳಿಗೆ ಕಾಂಗ್ರೆಸ್ ದುಡ್ಡನ್ನ ರೆಡಿ ಮಾಡಬೇಕು. ಇನ್ನು ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಇಲ್ಲ. ಹಿಮಾಚಲ ಪ್ರದೇಶ ಒಂದು ಚಿಕ್ಕ ರಾಜ್ಯ ಆಗಿರೋದ್ರಿಂದ ಅಲ್ಲಿ ಕಾಂಗ್ರೆಸ್ಗೆ ಅನ್ಕೊಳ್ಳುವಷ್ಟು ಎಕ್ಸ್ಪೆಕ್ಟೇಷನ್ ಇಂದ ಅಮೌಂಟ್ ಬರಲ್ಲ. ಇನ್ನ ತೆಲಂಗಾಣ ಈಗಾಗಲೇ ಅಲ್ಲಿ ಒಂದು ಸ್ವಲ್ಪ ದುಡ್ಡಿನ ಅಭಾವ ಎದ್ದು ಕಾಣುತ್ತಿದೆ ಅಂತ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೇ ವಿಷಯ ನಮ್ಮ ಹತ್ರ ಗ್ಯಾರಂಟಿಗಳನ್ನೇ ಕೊಡಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನಾವು ತಪ್ಪು ಮಾಡಿದೀವಿ ಅಂತ ಆಗಲೇ ರೇವಂತ್ ರೆಡ್ಡಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಕೇರಳದಲ್ಲಿ ಅಲಯನ್ಸ್ ಅಲ್ಲಿ ಸರ್ಕಾರ ನಡೆಸ್ತಿರುವ ಕಾಂಗ್ರೆಸ್ ಮತ್ತೆ ಮೈತ್ರಿಕೂಟ ಅಲ್ಲಿ ಏನ್ ಅನ್ಕೊಳ್ಳೋದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಗೆ ಇರುವ ಜೀವಾಳ ಕಾರಣ ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಣವಂತರು ಮತ್ತೆ ರಾಜಕೀಯ ಚಾಣಾಕ್ಷ. ದುಡ್ಡನ್ನ ಹೈಕಮಾಂಡ್ಗೆ ಹೇಗೆ ಬೇಕು ಹಾಗೆ ಸಪ್ಲೈ ಮಾಡೋದ್ರಲ್ಲೇ ನಿಸಿಮರು. ಎಸ್ ವೀಕ್ಷಕರೇ, ಯಾಕಪ್ಪ ಅಂದ್ರೆ
ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 3 ವರ್ಷಗಳ ಸತತವಾಗಿ ಇದ್ದರೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಿರಲಿಲ್ಲ. ಅಂದರೆ ಕೇವಲ 8 ರಿಂದ 9 ತಿಂಗಳಲ್ಲಿ 7 ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ಸಿಗೆ 2 ರಾಜ್ಯಗಳು ತುಂಬಾ ಇಂಪಾರ್ಟೆಂಟ್, ಒಂದು ಉತ್ತರ ಪ್ರದೇಶ ಮತ್ತೆ ಗುಜರಾತ್. ಅಲ್ಲಿಗೆ ದುಡ್ಡನ್ನ ರೆಡಿ ಮಾಡಲು ನಮಗೆ ಬೇಕಾದ ಮುಖ್ಯಮಂತ್ರಿ ಬೇಕು. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಕೇಂದ್ರದರು ಕೇಳುವ ಹಣವನ್ನು ಡಿ ಕೆ ಶಿವಕುಮಾರ್ ರೆಡಿ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಟಕ್ಕರ್ ಕೊಡಲು HD ಕುಮಾರಸ್ವಾಮಿ ಇನ್ನೊಂದು ಪ್ಲಾನ್ ರೆಡಿ ಮಾಡಿ ಅಮಿತ್ ಶಾ ಮುಂದೆ ರಿಪೋರ್ಟ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಹೇಗೆ ಮುಂದಿನ ಚುನಾವಣೆಗೆ ಹಣವನ್ನು ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳಿದ ಕುಮಾರಸ್ವಾಮಿ ಕೂಡಲೇ ಕೇಂದ್ರದ ಗೃಹ ಸಚಿವರನ್ನ ಮೀಟ್ ಮಾಡಿ ರಿಪೋರ್ಟ್ನ ತಲುಪಿಸಿದ್ದಾರೆ. ಕೇಂದ್ರದ ಗೃಹ ಸಚಿವರು ರಿಪೋರ್ಟ್ನ ನೋಡಿ ಕೋಪಗೊಂಡಿದ್ದಾರೆ ಎನ್ನುವ ಕೆಲ ಮೂಲಗಳು ತಿಳಿಸಿವೆ. ವೀಕ್ಷಕರೇ, ಅದಕ್ಕಾಗಿಯೇ ಕೇಂದ್ರ ಗೃಹ ಸಚಿವರು ಮೊನ್ನೆ ನಡೆದಂತ ನಿವೃತ್ತ ನ್ಯಾಯಾಧೀಶರನ್ನ ಮೀಟಿಂಗ್ನೇ ಕರೆದಿದ್ದಾರೆ. ಅಂದರೆ ಅಮಿತ್ ಶಾ ಅವರು ಯಾವುದೇ ಗಾಳಿಯಲ್ಲಿ ಗುಂಡನ್ನು ಹಾರಿಸುವುದಿಲ್ಲ, ಅದು ಇಡೀ ದೇಶದ ಜನರಿಗೂ ಗೊತ್ತು, ಅದು ಜೊತೆಗೆ ಬದ್ಧ ವೈರಿಗಳಿಗೂ ಗೊತ್ತು. ಅಂದರೆ ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರು ನಿವೃತ್ತ ನ್ಯಾಯಮೂರ್ತಿಗಳ ಈ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಇಡಲು HD ಕುಮಾರಸ್ವಾಮಿ ಕಾಯ್ತಿದ್ದಾರೆ. HD ಕುಮಾರಸ್ವಾಮಿ ಪಕ್ಷವನ್ನು ಮುಗಿಸಲು ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಮಧ್ಯದಲ್ಲಿ ಕೇಂದ್ರದ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಬೆನ್ನಿಗೆ ನಿಂತಿದ್ದಾರೆ. ಯಾಕಪ್ಪ ಅಂದ್ರೆ ಕುಮಾರಸ್ವಾಮಿಯ ಡಿ ಕೆ ಶಿವಕುಮಾರ್ನ ಕಟ್ಟಾಕಲು ಕುಮಾರಸ್ವಾಮಿ ಕರೆಕ್ಟ್ ಆದ ಕ್ಯಾಂಡಿಡೇಟ್ ಅನ್ನೋದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿಗೆ ಗೊತ್ತಾಗಿದೆ. ಈಗ HD ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಕೊಟ್ಟಿರುವ ಸಾಕ್ಷಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಏನೇ ಆಗಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ನ ಕಟ್ಟಾಕಲೇಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ ಅನ್ನುವ ಬಿಜೆಪಿಯ ಮತ್ತು JDS ನ ಕೆಲವು ನಾಯಕರ ವಾದವಾಗಿದೆ. ಅದರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ HD ಕುಮಾರಸ್ವಾಮಿ ಅವರನ್ನು ಮೀರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂಡ್ ಉತ್ತರ ಪ್ರದೇಶ ಗುಜರಾತಿಗೆ ಅಮೌಂಟ್ನ ತಲುಪಿಸ್ತಾರ ಅನ್ನುವುದೇ ಈಗ ಉಳಿದಿರುವ ಪ್ರಶ್ನೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.